ಶಾರದಾ ಶಾರದಾಂ ಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಧನಸ್ಸು ರಾಶಿಯವರಿಗೆ ಸ್ವಾಗತ. ಈ ಜೂನ್ ತಿಂಗಳಲ್ಲಿ ನಿಮಗೆ ಏನೇನು ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನಾವು ನೋಡ್ತಾ ಹೋಗೋಣ. ಅದಕ್ಕಿಂತಲೂ ಮೊದಲು ಈ ತಿಂಗಳಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ನೋಡಿ, ಈ ತಿಂಗಳ 2ನೇ ತಾರೀಕಿನಂದು ಗುರುಗ್ರಹ ಕಟಕ ರಾಶಿಗೆ, 8ನೇ ತಾರೀಕಿನಂದು ಶುಕ್ರಗ್ರಹ ಕಟಕ ರಾಶಿಗೆ, 15ನೇ ತಾರೀಕಿನಂದು ರವಿಗ್ರಹ ಮಿಥುನ ರಾಶಿಗೆ, 22ನೇ ತಾರೀಕಿನಂದು ಬುಧಗ್ರಹ ಕಟಕ ರಾಶಿಗೆ, 21ನೇ ತಾರೀಕಿನಂದು ಕುಜಗ್ರಹ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ಈಗ ನಾವು ಇದನ್ನೆಲ್ಲ ಆಧರಿಸಿ ಧನಸ್ಸು ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಏನೇನು ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಅದರಲ್ಲೂ ಮುಖ್ಯವಾಗಿ ಈ ತಿಂಗಳಲ್ಲಿ ಗುರುಗ್ರಹ ಕೂಡ ಬದಲಾವಣೆಯನ್ನು ಹೊಂದುತ್ತಾ ಇದೆ. ಅದರಿಂದ ಕೂಡ ಏನೇನು ಫಲಗಳು ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ವಿಚಾರವನ್ನು ಕೂಡ ನಾವು ನೋಡೋಣ. ಮೊದಲಿಗೆ ಶುಕ್ರಗ್ರಹ ಇದೆಯಲ್ಲ, ಅದು ನಿಮಗೆ ಈ ತಿಂಗಳಲ್ಲಿ 8ಮ ಭಾವದಲ್ಲಿ ಸ್ಥಿತವಾಗಿರುತ್ತೆ. ಆ ಸಂದರ್ಭದಲ್ಲಿ ರಂಧ್ರಸ್ಥೆ ಖಲು ಮಂದಿರೋಪಕರಣ ಸ್ತ್ರೀರತ್ನ ಭೋಗೋದಯ ಅಂತ ಹೇಳಿ ಹೇಳಿರುವಂಥದ್ದು. ಮುಖ್ಯವಾಗಿ ಈ ಒಂದು ತಿಂಗಳಲ್ಲಿ ನಿಮಗೆ ಒಂದಷ್ಟು ಹೊಸ ವಸ್ತುಗಳನ್ನು ಕೊಂಡುಕೊಳ್ಳುವಂತಹ ಯೋಗ ಉಂಟು. ಮನೆಗೆ ಬೇಕಾಗಿರುವಂತಹ ವಸ್ತುಗಳು ಅಥವಾ ನಿಮ್ಮ ಉದ್ಯೋಗಕ್ಕೆ ಬೇಕಾಗಿರುವಂತಹ ಒಂದಷ್ಟು ಹೊಸ ವಸ್ತುಗಳನ್ನೆಲ್ಲ ಕೊಂಡುಕೊಳ್ಳುವಂತಹ ಒಂದು ಯೋಗ ಅಂತ ಹೇಳುವಂಥದ್ದು ನಿಮಗೆ ಉಂಟು. ಇನ್ನು ಮುಖ್ಯವಾಗಿ ಈ ತಿಂಗಳಲ್ಲಿ ಗುರುಗ್ರಹ ಅಂತೂ ಹೇಗೂ ಬದಲಾವಣೆಯನ್ನು ಹೊಂದುತ್ತಾ ಇದೆಯಲ್ಲ, ಅದ್ರ ಬಗ್ಗೆ ನಾವು ಒಂದು ಸ್ವಲ್ಪ ವಿಚಾರ ಮಾಡೋಣ. ಇಲ್ಲಿವರೆಗೂ ಕೂಡ ಈ ಹಿಂದೆ 1 ವರ್ಷದಿಂದ ಹಿಡಿದು ಇಲ್ಲಿವರೆಗೂ ಕೂಡ ನಿಮಗೆ ಗುರುಗ್ರಹ 7ಮ ಭಾವದಲ್ಲಿ ಸ್ಥಿತವಾಗಿತ್ತು. ಈಗ ಅದು 8ಮ ಭಾವಕ್ಕೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇನ್ನೊಂದು ವರ್ಷಗಳ ಕಾಲ, ಸಾಮಾನ್ಯ 1 ವರ್ಷಗಳ ಕಾಲ ಅದು 8ಮ ಭಾವದಲ್ಲಿ ಸ್ಥಿತವಾಗಿರುತ್ತೆ. ನಾವು ಹಾಗಾಗಿ ಈ ವಿಷಯವನ್ನು 2 ವಿಭಾಗವನ್ನಾಗಿ ಮಾಡಿ ತಿಳಿದುಕೊಳ್ಳೋಣ. ಈ ಹಿಂದೆ ಏನೇನಾಯಿತು, 1 ವರ್ಷದಲ್ಲಿ ಗುರುಗ್ರಹ 7ಮ ಭಾವದಲ್ಲಿ ಇತ್ತಲ್ಲ, ಅವಾಗ ಏನೇನಾಯಿತು ಅದನ್ನು ಮೊದಲು ತಿಳ್ಕೊಳ್ಳೋಣ. ಅದಾದಮೇಲೆ 8ಮ ಭಾವದಕ್ಕೆ ಈಗ ಪ್ರವೇಶ ಮಾಡ್ತಾ ಇದೆಯಲ್ಲ, ಇನ್ನು ಮುಂದೆ 1 ವರ್ಷಗಳ ಕಾಲ ಏನೇನು ಫಲಗಳು ಪ್ರಾಪ್ತಿ ಆಗುತ್ತೆ ಅದರಿಂದ ಅದನ್ನು ಅದಾದ್ಮೇಲೆ ತಿಳಿದುಕೊಳ್ಳೋಣ. ಮೊದಲಿಗೆ ಈ ಹಿಂದೆ 1 ವರ್ಷದಲ್ಲಿ ಧೀವಾಂಗ್ ನೈಪುಣ ಮರ್ಥ ಸಿದ್ಧಿ ತರುಣಿ ಭೋಗಾಧಿಕಂ ಸಪ್ತಮೆ ಅಂತ ಹೇಳಿ ಹೇಳಿರುವಂಥ. ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಹೋದ ವರ್ಷ ತುಂಬ ಚೆನ್ನಾಗಿತ್ತು. ವಿದ್ಯಾಭ್ಯಾಸದ ವಿಚಾರದಲ್ಲಿ ತುಂಬ ಚೆನ್ನಾಗಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಯಿತು ವಿದ್ಯಾರ್ಥಿಗಳಿಗೆ. ಮಾತಿಗೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೂ ಕೂಡ ಹೋದ ವರ್ಷ ತುಂಬ ಚೆನ್ನಾಗಿತ್ತು. ಈ ಮಾತಿಗೆ ಸಂಬಂಧಪಟ್ಟಿರುವಂತಹ ಉದ್ಯೋಗಗಳು, ಶಿಕ್ಷಕರಾಗಿರಬಹುದು ಅಥವಾ ಪ್ರವಚನವನ್ನು ಮಾಡುವಂತಹ ವ್ಯಕ್ತಿಗಳಾಗಿರಬಹುದು ಅಥವಾ ಎಲ್ಲ ವ್ಯಕ್ತಿಗಳು ಕೂಡ ತಮ್ಮ ಮಾತಿನಿಂದಲೇ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಮಾಡಿಕೊಳ್ಳುವುದಕ್ಕೆ ಹೋದ ವರ್ಷದಲ್ಲಿ ಅವಕಾಶ ಅಂತ ಹೇಳುವಂಥದ್ದು ಇತ್ತು. ಅರ್ಥಸಿದ್ಧಿ ಒಂದಷ್ಟು ಹೋದ ವರ್ಷದಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ಅಭಿವೃದ್ಧಿ ಉಂಟಾಯಿತು. ಉದ್ಯೋಗದಲ್ಲಿಯೂ ಕೂಡ ಒಂದಷ್ಟು ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಯಿತು. ಮುಖ್ಯವಾಗಿ 7ಮ ಭಾವದಲ್ಲಿ ಗುರುಗ್ರಹದ ಸ್ಥಿತಿ ಇತ್ತಲ್ಲ, ಹಾಗಾಗಿ ವಿವಾಹಾಪೇಕ್ಷೆಗಳಿಗೆ ಅತ್ಯಂತ ಉತ್ತಮವಾಗಿತ್ತು ಹೋದ ವರ್ಷ. ಅಂದರೆ ಈ ಹಿಂದೆ 1 ವರ್ಷಗಳ ಕಾಲ ಅಲ್ವಾ, ಅನೇಕ ಜನರಿಗೆ ವಿವಾಹ ಅಂತ ಹೇಳುವಂಥದ್ದು ಕೂಡ ಉಂಟಾಗಿರುತ್ತೆ. ಇದಿಷ್ಟು ಕೂಡ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಯಿತು ನಿಮಗೆ ಈ ಹಿಂದೆ 1 ವರ್ಷದಲ್ಲಿ. ಗುರುಗ್ರಹ 7ಮ ಭಾವದಲ್ಲಿ ಸ್ಥಿತವಾಗಿತ್ತಲ್ಲ, ಹಾಗಾಗಿ ಈಗ ಅದು 8ಮ ಭಾವಕ್ಕೆ ಹೋಗ್ತಾ ಇರುವಂಥದ್ದು. ನೋಡಿ, 8ಮ ಭಾವದಲ್ಲಿ ಗುರುಗ್ರಹದ ಸ್ಥಿತಿ ಅಂತ ಹೇಳುವಂಥದ್ದು ಉತ್ತಮ ಅಲ್ಲ. ಹಾಗಾಗಿ ನೀವು ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ಸಾಮಾನ್ಯ 1 ವರ್ಷಗಳ ಕಾಲ ಅದೇನು, ತೀವ್ರ ದುಃಖ ಗದಾ ನಿಬಂಧನಂ ಅಜಸ್ರಾಧ್ವಾಟನಂ ಚಾಷ್ಟಮೆ ಅಂತ ಹೇಳಿ ಹೇಳಿರುವಂಥದ್ದು. ಮನಸ್ಸಿಗೆ ಒಂದು ಸ್ವಲ್ಪ ದುಃಖ ಉಂಟಾಗುವಂತಹ ಪ್ರಸಂಗಗಳು ಉಂಟಾಗುತ್ತೆ ಅಂತ ಹೇಳಿದರೆ ಒಂದಷ್ಟು ಅವಮಾನಗಳನ್ನು ಅನುಭವಿಸಬೇಕಾಗತ್ತೆ. ನೀವು ಉದ್ಯೋಗ ಮಾಡುವಂತಹ ಸ್ಥಳದಲ್ಲಾಗಿರಬಹುದು ಅಥವಾ ನಿಮ್ಮ ಕುಟುಂಬದಲ್ಲಾಗಿರಬಹುದು, ಕೆಲವೊಂದಷ್ಟು ಚುಚ್ಚು ಮಾತುಗಳನ್ನು ಕೇಳುವಂತಹ ಪರಿಸ್ಥಿತಿಗಳು ಉಂಟಾಗುತ್ತೆ. ಮುಖ್ಯವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನೀವು 1 ವರ್ಷಗಳ ಕಾಲ ತುಂಬ ಜೋಪಾನವಾಗಿ ಇರಬೇಕಾಗತ್ತೆ. ಆರೋಗ್ಯದ ಬಗ್ಗೆ ಅವಶ್ಯಕವಾಗಿ ನೀವು ಕಾಳಜಿಯನ್ನು ವಹಿಸಲೇಬೇಕಾಗತ್ತೆ. ಜೊತೆಗೆ
ಏನೋ ಒಂದು ಸ್ವತಂತ್ರವನ್ನು ಕಳೆದುಕೊಂಡಂತಹ ಪರಿಸ್ಥಿತಿ ಉಂಟಾಗುತ್ತೆ. ಅಂದರೆ ನಿಮ್ಮ ಮನಸ್ಸಿಗೆ ಅನಿಸೋದಕ್ಕೆ ಶುರುವಾಗುತ್ತೆ, ನನಗೆ ಸ್ವತಂತ್ರನೇ ಇಲ್ಲ ಅಂತ. ಪರಿಸ್ಥಿತಿ ಹಂಗಿರುತ್ತೆ, ಇನ್ನೊಬ್ಬರು ಹೇಳಿದ್ದನ್ನೇ ಕೇಳಬೇಕಾಗತ್ತೆ, ಏನೋ ಒಂದು ರೀತಿ ಇನ್ನೊಬ್ಬರು ಅಡಿ ಇರುವಂತಹ ಪರಿಸ್ಥಿತಿ ಉಂಟಾಗುತ್ತೆ. ಅಥವಾ ನೀವು ಉದ್ಯೋಗ ಮಾಡುವಂತಹ ಸ್ಥಳದಲ್ಲಾದರೂ ನಿಮಗೆ ಒಂದಷ್ಟು ಹೆಚ್ಚಿಗೆ ನಿಯಮಗಳು ಉಂಟಾಗ್ಬಿಡುತ್ತೆ. ಅದರಿಂದಾಗಿ ನನಗೆ ಸ್ವತಂತ್ರನೇ ಇಲ್ಲಲ್ಲಪ್ಪ ಅಂತ ಹೇಳಿ ಅನ್ಸೋದಕ್ಕೆ ಶುರುವಾಗುತ್ತೆ. ಆ ರೀತಿಯಾದಂತಹ ಒಂದಷ್ಟು ಮತ್ತು ಒಂದು ಸ್ವಲ್ಪ ಅಲೆದಾಟಗಳು, ಯಾವುದೇ ಕೆಲಸಕ್ಕೆ ಒಂದು ಸಲ ಹೋದರೆ ಆಗುವಂತಹ ಕೆಲಸಕ್ಕೆ ಒಂದು 2-3 ಸಲ ಓಡಾಡುವಂತಹ ಪರಿಸ್ಥಿತಿಗಳು ಕೂಡ ಉಂಟಾಗುತ್ತೆ. ಇವು ಒಂದು 3-4 ವಿಚಾರದ ಬಗ್ಗೆ ಒಂಚೂರು ಗಮನ ಕೊಡಬೇಕು ನೀವು. ಇನ್ನು ನೀವು ಗುರು ಹಿರಿಯರ ಮಾತಿಗೆ ಒಂದು ಸ್ವಲ್ಪ ಬೆಲೆ ಕೊಡಬೇಕು. ಅವ್ರ ಜೊತೆ ಗಲಾಟೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಯಾರಾದರೂ ದೊಡ್ಡವರು ಒಂದು ಮಾತು ಹೇಳಿದರೆ ಅದು ನಿಮ್ಮ ಒಳ್ಳೆಯದಕ್ಕೆ ಹೇಳಿರ್ತಾರೆ, ಅದು ನೀವು ಅರ್ಥ ಮಾಡ್ಕೊಳ್ಬೇಕು. ಆಯಿತಾ? ಇದಿಷ್ಟು ವಿಚಾರ. ಇದೀಗ ಗುರುಗ್ರಹದಿಂದ ಇನ್ನೊಂದು ವರ್ಷದವರೆಗೆ ಪ್ರಾಪ್ತಿಯಾಗುವಂತಹ ಫಲ. ಇನ್ನು ಈ ಮಾಸದಲ್ಲಿ ರವಿಗ್ರಹ 7ಮ ಭಾವದಲ್ಲಿ ಸ್ಥಿರವಾಗಿರುತ್ತಲ್ಲ, ಜೊತೆಗೆ ಗುರುಗ್ರಹನೂ 8ಮ ಭಾವಕ್ಕೆ ಹೋಗುತ್ತಲ್ಲ, ಹೇಳಿದ್ದೀನಿ ಆರೋಗ್ಯದ ವಿಚಾರದಲ್ಲಿ ಹುಷಾರಾಗಿರಬೇಕು ಅಂತ. ಈ ಮಾಸದಲ್ಲಿ ವಿಶೇಷವಾಗಿ ಯಾವ ಆರೋಗ್ಯದ ವಿಚಾರದಲ್ಲಿ ಹುಷಾರಾಗಿರಬೇಕು? ಕುಕ್ಷುದ್ಭವಾಶ್ಚಾಮಯ. ಕುಜಗ್ರಹನೂ 5ಮ ಭಾವದಲ್ಲಿ ಇರುವಂಥದ್ದು, ಜೊತೆಗೆ ರವಿಗ್ರಹ 7ಮ ಭಾವದ ಸ್ಥಿತಿ, ಗುರುಗ್ರಹನು 8ಮ ಭಾವದಲ್ಲಿ ಇರುವಂಥದ್ದು. ಇದೆಲ್ಲ ಕೂಡ ಆರೋಗ್ಯದ ವಿಚಾರದ ಸಮಸ್ಯೆಯನ್ನು ಸೂಚಿಸ್ತಾ ಇದೆ. ವಿಶೇಷವಾಗಿ ಕುಕ್ಷುದ್ಭವಾಶ್ಚಾಮಯ, ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ನೀವು ಈ ಒಂದು ತಿಂಗಳಲ್ಲಿ ವಿಶೇಷವಾಗಿ ಜೋಪಾನವಾಗಿ ಇರಬೇಕಾಗುತ್ತೆ. ಇನ್ನು ಬುಧಗ್ರಹ 7ಮ ಭಾವದಲ್ಲಿ ಸ್ಥಿರವಾಗಿರುವಂಥದ್ದು, ಆ ಸಂದರ್ಭದಲ್ಲಿ ಅಸ್ತಸ್ಥಿರೇ ವಿಗ್ರಹ ಅಂತ ಹೇಳಿ ಹೇಳಿರುವಂಥದ್ದು. ಒಂದು ಸ್ವಲ್ಪ ಕುಟುಂಬದಲ್ಲಿ ಕಲಹಗಳೆಲ್ಲ ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಪರಿಸ್ಥಿತಿ ಚೆನ್ನಾಗಿಲ್ಲ, ಇದು ನಿಮಗೂ ಗೊತ್ತು. ಹಾಗಾಗಿ ಆದಷ್ಟು ನೀವೇ ತಾಳ್ಮೆಯನ್ನು ವಹಿಸಿ ಎಲ್ಲದನ್ನೂ ಒಂಚೂರು ಸಹಿಸ್ಕೊಳ್ಬೇಕು 1 ವರ್ಷದವರೆಗೆ. ಆಯಿತಾ? ಇನ್ನು ಇಲ್ಲಿವರೆಗೂ ಕೂಡ ನಿಮಗೆ ಚತುರ್ಥ ಶನಿ ಅಂತ ಹೇಳುವಂಥದ್ದು ನಡೀತಾ ಇದ್ರೂ ಕೂಡ ಗುರುಗ್ರಹ 7ಮ ಭಾವದಲ್ಲಿ ಸ್ಥಿತವಾಗಿದ್ದರಿಂದಾಗಿ ಅದೊಂದು ಪರಿಣಾಮ ಅಂತ ಹೇಳುವಂಥದ್ದು ಕಮ್ಮಿ ಇತ್ತು. ಆದರೆ ಈಗ ಗುರುಗ್ರಹ 8ಮ ಭಾವಕ್ಕೆ ಹೋಗ್ತಾ ಇರೋದ್ರಿಂದಾಗಿ ಏನಾಗುತ್ತೆ ಹೇಳಿ, ಆ ಚತುರ್ಥ ಶನಿಯ ಪರಿಣಾಮ ಅಂತ ಹೇಳುವಂಥದ್ದು ಕೂಡ ಅನುಭವಕ್ಕೆ ಬರುತ್ತೆ. ಯಾವ್ಯಾವ ವಿಚಾರದಲ್ಲಿ ಸ್ವಲ್ಪ ಜೋಪಾನವಾಗಿರಬೇಕು ಅಂದರೆ, ಮೊದಲನೇದಾಗಿ ವಾಹನಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ಇನ್ನೊಂದು ವರ್ಷದವರೆಗೆ ನೀವು ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ಆದಷ್ಟು ಜಾಗ್ರತೆಯಿಂದ ವಾಹನವನ್ನು ಚಾಲನೆ ಮಾಡಬೇಕಾಗುತ್ತೆ, ಅದೊಂದು ವಿಚಾರ. ಮತ್ತು ಭೂಮಿಗೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೂ ಅತಿ ಹೆಚ್ಚು ತಲೆ ಹಾಕುವಂಥದ್ದು ಬೇಡ. ಇನ್ನೊಂದು ಭೂಮಿಯನ್ನು ತೆಗೆದುಕೊಳ್ಳುವಂಥದ್ದು ಇರಬಹುದು, ಅಥವಾ ಇನ್ನೊಬ್ಬರಿಗೆ ಕೊಡಿಸುವಂಥದ್ದು ಇರಬಹುದು, ಅಂಥದ್ದೆಲ್ಲ ಬೇಡ. ಏನು ಮಾಡಬೇಕು ನೀವು ಅಂತ ಹೇಳಿದರೆ, ಆದಷ್ಟು ನೀವು ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ಆಯಿತಾ? ಈ ರೀತಿಯಾಗಿ ಮಾಡಿದರೆ ನಿಮಗೆ ಯಾವುದೇ ಸಮಸ್ಯೆ ಅಂತ ಹೇಳುವಂಥದ್ದು ಕೂಡ ಉಂಟಾಗುವುದಿಲ್ಲ. ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.